ಈ ಜೊಯ್ಯಕ್ಕ ಯೋಸದ್ ಮಾಡ್ತದೆ ಹೇಳಿದೀವಿ ತಾನೆ ಬೇಗ ಹೋಗ್ಬೇಕು ತಿರುಗಿ ಬಿಸಿ ಬೆಲ್ಲ ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡೆ ಈ ಸತಾದ್ರೂ ಬಂದಿಲ್ಲ ಅದಕ್ಕೆ ಇವ್ರನ್ನ ಯಾರನ್ನು ಕಾಯಬಾರ್ದು ಅಂತ ಹೇಳೋದು ಆಗೋ ಗೊತ್ತೈತೆ ಯೋಸ್ ಲೇಟ್ ಮಾಡ್ತಾರಮ್ಮ ಸುಮ್ಕೇನಿ ಅವರು ಇವ್ರನ್ನು ಕರ್ಕೊಂಡೋದ್ರೆ ವಣ್ಣಯ್ಯ ಮೊದಲೇ ರಾವಣ್ಣಯ್ಯ ಕೊಡಕ್ಕಿಲ್ಲ ಸುಮ್ಮನೆ ಎಲ್ಲರೂ ಬಂದು ತಿನ್ಕೊಂಡು ಹೋಯ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವೇ ಹೋಗೋಣ ಅಂತ ಏನೋ ಕರೆದ್ರೆ ನೋಡಿಲಿ ನೋಡಿರಮ್ಮಿ ಹೋಗೋಣ ಅಲ್ಲ ಕಣ್ಜಯ್ಯಕ್ಕ ನಾವ್ ಹೇಳಿದ್ವಿ 9 ಗಂಟೆಗೆ ಹೋಗ್ಬೇಕು ಅಂತ 9:15 ಆಗ್ಬಿಟ್ಟೈತಿ ಅಲ್ಲಿ ಬಿಸಿ ಬೆಲ್ಲ ಮಾಡೋದನ್ನು ಇಳಿಸ್ಬಿಟ್ಟಿರ್ತಾರೆ ಆಮೇಲೆ ಇನ್ನೊಂದು ಅಡುಗೆ ಆಗ ಗಂಟನೂ ಕಾಯ್ಬೇಕಾಯ್ತದೆ ಹೊಸಿ ಬಿರ್ನ ಬರಕಾಯ್ತಿರ್ಲಿಲ್ವೇ ಅಯ್ಯೋ ಅಕ್ಕಯ್ಯಮ್ಮ ಹಿಂದೆ ಬಿದ್ದು ಎಲ್ಗೋ ಹೋಯ್ತಿದ್ಯಾ ನಾನು ಬರ್ತೀನಿ ಅಂತ ನೀನೇ ಹೇಳಿದ್ದಲ್ಲ ಯಾರಿಗೂ ಹೇಳ್ಬೇಡ ಆಲೆ ಮಂತಕ್ಕೆ ಹೋಗೋದು ರಾಮಣ್ಣಯ್ಯ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನತ್ತ ಹೆಂಗೋ ಯಾಮರ್ಸ್ಬಿಟ್ಟು ವರ್ಷದ ಲೇಟ್ ಆಯ್ತು ನಿಮ್ದು ಇನ್ನೂ ಮುಗಿಲಿಲ್ವಾ ಅಯ್ಯಯ್ಯ ನಡಿರಿ ಸರ್ನ ಹೋಗೋಣ ಆಲೆ ಮನೆ ಆಮೇಕಿಂದ ಅಡುಗೆ ಎಲ್ಲ ಮುಗ್ದೋಯ್ತದೆ ಲೇ ಸರೋಜಿ ನೆನ್ನೆನೆ ಹೇಳಿದೀನಿ ಈ ಬಾಟ್ಲು ತಗೊಬರೋದು ಬಕೆಟ್ ತಗೊಬರೋದು ಅದೆಲ್ಲ ಮಾಡಬೇಡ್ವಿ ಅಂತ ಹೇಳಿದ್ರೆ ಅವ್ರು ಏನು ಅನ್ಕೊಳಕ್ಕಿಲ್ಲ ಹೇಳು ಎಷ್ಟು ಬೇಕೋ ತಿಂದು ಅಲ್ಲೇನಿಯ ಕುಡಿದ್ಬಿಟ್ಟು ಬರಬೇಕು ಅದು ಬಿಟ್ಬಿಟ್ಟು ನೀನು ಚೊಂಬಿಡ್ಕೊಬಿಟ್ಟು ಬಂದಿದ್ಯಲ್ಲ ಆಗ್ಲೇನಿಯ ಅಲ್ಲಿಂದ ಇಲ್ಲಿ ತಗೊಬರೋದೆಲ್ಲ ಉಳಿ ಬಂದಿತ್ತವೆ ಕೊಬ್ನಾಲು ನಂಗೇನು ಗೊತ್ತಿಲ್ಲ ಅನ್ಕೊಂಡೆ ನನಗೂ ಗೊತ್ತು ಅಲ್ಲಿ ಹಿಡ್ಕೊಂಡು ಕುಡಿಯಕ್ಕೆ ಬೇಕಲ್ಲ ಚೊಂಬು ಅಲ್ಲಿ ಏನು ಇರಕ್ಕಿಲ್ವೇನೋ ಅಂತ ಹೇಳ್ಬಿಟ್ಟು ಚೊಂಬಿಡ್ಕೊಬಿಟ್ಟು ಬಂದಿವ್ನಿ ಬರ್ರಿ ಬಿರ್ಬಿರ್ನ ಬಿಸಿ ಬೆಲ್ಲ ಎಲ್ಲನೂ ಯಾರೋಯ್ತದೆ ನಮ್ ಸಾರೋಜಿ ಬಿಡು ಎಲ್ಲ ಉದ್ರಾಗುನು ಬೋ ಬುದ್ವಂತೆ ಇಂಟದ್ರಾಗೆ ನಡಿರಮ್ಮಿ ಹೋಗಂತ ತಡ ಆಯ್ತದೆ ನಡಿರೆ ಸುಮ್ಕೆ ದಾರಿಗೆ ಯಾರನ್ನ ಕೇಳಿದ್ರೆ ಆಲೆ ಮಂತಕ್ಕೆ ಅಂತ ಹೇಳೋದೇ ಬೇಡ ನೆಟ್ಗೆ ಹೋಗ್ಬಿಡೋಣ ಏನು ನಮ್ಮೂರಾಗ ನಡೀತಿರ್ವಲ್ಲ ಪಕ್ಕದೂರ್ಗನ ನಡ್ಕೊಂಡು ಹೋಗ್ಬೇಕು ಯಾರನ್ನ ಸಿಗ್ತಾರೆ ಕೇಳ್ತಾರೆ ಯಾರಿಗೂ ಏನು ಹೇಳೋದು ಬೇಡ ಬಾ ಅಗಳಮ್ಮಿ ಎಲ್ಲ ಕೊಬ್ಬೆಲ್ಲ ಕೊಡ್ದು ಆಗ್ಬಿಟ್ಟವ್ರು ಆಗ್ಲೇನಿಯಾ ಇದೇ ಲಾಸ್ಟ್ ದಿನ ಅನ್ನಿಸ್ತದೆ ಅಯ್ಯಪ್ಪ ಹೇಳಿಲ್ವೇ ಇನ್ನೇನು ಮುಗಿತಾಮಯ್ಯ ಒಂದು ವಾರದಿಂದ ಆಡ್ತಾ ಇದೀವಿ ಅಂತ ಹೇಳಿಲ್ವೇ ಆಲೆ ಮನೆಯ ಅಲ್ಲಿ ನೋಡು ಆವೇನಿಯೇ ಕೊಬ್ಬೆಲ್ಲ ಮುಗ್ದೆ ಹೋಗ್ಬಿಟ್ಟೈತೆ ಕಣಕು ಹೆಂಗೋ ನಾವ್ ಇವತ್ತು ಬಂದಿದ್ದು ಒಳ್ಳೇದಾಯ್ತು ನಾಳೆ ಅಂತ ಅನ್ಕೋಬಿಟ್ಟಿದ್ರೆ ದೇವರಣೆಗೂ ನಮ್ಗೆ ಸಿಗ್ತಾನೆ ಇರ್ಲಿಲ್ಲ ನೋಡು ಎಲ್ಲ ಕೊಯ್ದುಬಿಟ್ಟು ಆಲೇನಿಯ ಮಾಡೋಗ್ಬಿಟ್ಟವ್ರೆ ಒಂದು ಕೊಬ್ಬುನುವೆ ಇಲ್ಲ ಎಲ್ಲೂ ನೋಡು ಅಲ್ಲೊಂದೆಲ್ಲ ಸ್ವಲ್ಪ ಬಿಟ್ಟವ್ರು ಅಷ್ಟೇನೇನಿಯ ನೋಡಿರೇ ಆಮೇಕಿಂದ ಕೊಬ್ನಾಲ್ ಕುಡ್ಕೊಂಡು ಬಿಸಿ ಬೆಲ್ಲ ತಿನ್ನೋದನ್ನು ಮಿಸ್ ಆಗೋಯ್ತದೆ ಇವತ್ತೇ ಕೊನೆ ದಿನ ಅಂತ ಹೇಳಿದ್ರೆ ಎಲ್ಲ ಇಷ್ಟೊದ್ರಾಗ್ಲೇನಿಯ ಮಾಡಿ ಮುಗ್ಸಾಕ್ಬಿಟ್ಟಿರ್ತಾರೆ ನೋಡು ಕೊಬ್ಬಿನ ಜಲ್ಲಿಗಳು ಒಂದು ಇಲ್ಲ ಎಲ್ಲ ಕೊಡ್ದು ಬಿಸಾಕವ್ರೆ ಅಂತ ಹೇಳಿದ್ರೆ ಇನ್ನು ಅದು ಮುಗ್ದೋಗಿರ್ತದೆ ನಡಿರಿ ಸರ್ನ ನಡಿರಿ ಈ ಸರೋಜಿ ಅಷ್ಟು ಆತ್ರ ಯಾರಿಗೂ ಇಲ್ಲ ಸರಿ ಬರ್ರಿ ಕರೆಂಟ್ ಹೋಯ್ತದಂತ ಇನ್ನೊಂದು ಗಂಟೆ ಅಷ್ಟೊತ್ತಿಗೆ ಕೊಬ್ಬಿ ಎಲ್ಲನೂ ಮುಗ್ದೋಗ್ಬಿಟ್ಟಿರ್ಬೇಕಣ್ಣ ಈ ಕೊಬ್ಬಿ ಎಲ್ಲನೂ ಮುಗಿಸ್ಬಿಟ್ರಿ ಇನ್ನೇನು ಇಷ್ಟೇ ಇರೋದಿನ ಇನ್ನು ಯಾವ ಕೊಬ್ಬುನೂ ಇಲ್ಲ ಸರ್ನ ಎಲ್ಲನೂ ಇದು ಮಾಡಾಕ್ಬಿಡಿ ಎಲ್ಲ ಇದು ಮಾಡ್ಕೊಂಡು ಎಲ್ಲ ನೀಟಾಗೆ ಎಲ್ಲ ಕೊಬ್ಬುನೂ ಕೊಟ್ಬಿಡಿ ಮಿಷಿನ್ಗೆ ತಿರುಗಿ ತಡ ಆಯ್ತದೆ ರಾಮಣ್ಣ ಪುದಕ್ಕ ಬಂದ್ರಾ ಒಳ್ಳೆ ಟೈಮ್ಗೆ ನೀವು ಬಂದಿದ್ದೀರಾ ಬರ್ರಿ ಇನ್ನೇನು ಮುಗ್ದೆ ಹೋದ್ವು ನಮ್ಮ ಕೊಬ್ಬಿ ಎಲ್ಲನೂ ಈಗ ಬಂದಿದ್ದೀರಾ ಅಣ್ಣ ಹಂಗೆ ನೀವು ಹಿಡ್ಕೊಬಿಟ್ಟು ಅವ್ರಿಗೆ ಒಂದು ಬಾಟ್ಲಾಗೋ ಚೊಂಬಗೋ ಕೊಬ್ನಲ್ಲಿ ಹಿಡ್ಕೊಡು ಬರ್ರಕ್ಕ ಅಯ್ಯೋ ನೀವು ಇನ್ನೊಂಚೂರು ಮುಂಚೆ ಬಂದಿರೋ ಸುರಾಗೋದು ಆಗಲೇ ಒಂದು ಅಡುಗೆ ಮುಗೀತು ಈಗ ಇನ್ನೊಂದಕ್ಕೆ ನೋಡು ಎಲ್ಲ ಮಡಗಿದೀವಿ ಎಲ್ಲ ಸಂದ ಕುಡ್ಕೊಂಡು ಹೋಗಿ ಕೊಬ್ನಾಲ ಆವತ್ತಿಂದ ಕೇಳ್ತಾ ಇದ್ರಿ ನೋಡಿ ನೀವಂತೂ ಯೋನ್ ಮಾಡನಿ ಪಕ್ಕದೂರಲ್ವ ನಮ್ಮೂರಾಗಿದೆ ಟೂರ್ ಬಿಡ್ತಾ ಇದ್ವಿ ಇಲ್ಲಿ ಗಂಟೆ ನಡ್ಕೊ ಬರ್ಬೇಕಲ್ಲ ಅದಕ್ಕೆ ಆಯ್ತಾ ಇರ್ಲಿಲ್ಲ ಹೆಂಗೊತ್ಲಾಗ ಸರದಿ ಚೊಂಬಿಡ್ಕೊಂಬಂದಿದ್ದು ಒಳ್ಳೇದಾಯ್ತು ಕೊಬ್ನಾಲ್ ಹೆಂಗ ಚೊಂಬಗೆ ಕುಡಿಬೋದು ಇಲ್ಲ ಅಂತ ಹೇಳಿದ್ರೆ ನಾವ್ ಏನ್ರ ಕುಡಿಬೇಕಿತ್ತು ನಾವು ಅಡುಗೆ ಮಾಡ್ತೀವಲ್ಲ ಇಲ್ಲೇನಿಯಾ ಏನ್ ಅದಕ್ಕೆ ಅಂತೆ ಬಾಟ್ಲು ಗಿಟ್ಲು ಎಲ್ಲ ಇದ್ವಿ ನಾನು ಎಂಡ್ರವಳೆ ಹೋಗಿ ಹೋಗಿ ಬಾಟ್ಲೆಲ್ಲ ಕೊಡ್ತಾಳೆ ಬೇಕಾದ್ರೆ ತಗೊಂಡೋಗಿ ಆದ್ರೆ ಉಳಿ ಬರ್ತದೆ ಮನೆಗೆ ತಗೊಂಡೋಗಿ ಸ್ವಲ್ಪ ತಿರ್ಸ್ಕೊಳ್ಳೋಷ್ಟೊತ್ತಿಗೆ ಒಳಗಡೆ ಒಂದು ಕೊಬ್ಬಿನ ಜಲ್ಲೆ ಹಾಕಬಿಟ್ಟು ತಗೊಂಡೋಗಿ ಬಾಟ್ಲು ಒಳಗೆ ಅಯ್ಯೋ ಸಂದಕ್ಕಿರ್ತದೆ ಮನೆಗೆ ಯಾವ್ದನ್ನ ಒಂದು ತಣ್ಣಗೆ ಬಟ್ಟೆ ಸುಟ್ಬಿಟ್ಟು ಇಟ್ಬಿಟ್ಟು ಆರಾಮಾಗಿ ಕುಡಿಬೋದು ನೋಡು ಅದೇ ಉಳಿ ಬರ್ತದೆ ಇನ್ ಹೆಂಗ್ ತಗೊಂಡೋಗೋದು ಅಂತ ನಾವು ಸುಮ್ಕಾದ್ವಿ ಇಲ್ಲ ಅದಕ್ಕೊಂದು ಚೂರು ಒಂದು ಕೊಬ್ಬಿಂದು ಜಲ್ಲೆ ಹಾಕೊಂಡು ಹೋಗ್ಬಿಟ್ರೆ ಏನ್ ಉಳಿ ಬರಕಿಲ್ಲ ಇತ್ತದೆ ಆರಾಮಾಗಿರ್ತದೆ ಫ್ರಿಡ್ಜ್ ಇರ್ತಿದ್ರೆ ಫ್ರಿಡ್ಜ್ ಇಟ್ಕೊಂಡು ಕುಡಿರಿ ಇದಕ್ಕೆ ನಿಂಬೆ ಹಣ್ಣು ಹಾಕೊಂಡು ಕುಡಿದ್ರಂತೂ ಬಹಳ ಸಂದಾಗಿರ್ತದೆ ನಿಂಬೆ ಹಣ್ಣು ಹಾಕೊಂಡು ಕುಡಿತಾರೆ ಶುಂಠಿ ಹಾಕೊಂಡು ಕುಡಿತಾರೆ ನಾನು ನಿಂಬೆ ಹಣ್ಣು ಇದ್ರೆ ಹಾಕೊಡ್ತಾ ಇದ್ದೆ ತಗೊಂಡೋಗ್ರಿ ಅಲ್ಲಿ ಮನೆಗೆ ಹೋಗ್ಬಿಟ್ಟು 4 ಬಾಟ್ಲಿ ಇಸ್ಕೊಬಿಟ್ಟು ಇವಾಗ ಹೊಟ್ಟೆ ತುಂಬಾ ಕುಡಿರಿ ಆಮೇಕಿನ್ ತಗೊಂಡೋಗಿ ಮನೆಗೆ ನಿಂಬೆ ಹಣ್ಣು ಎಲ್ಲ ಹಾಕೊಂಡು ಕುಡಿರಿ ಹಂಗಾರೆ ಸರಿ ಹೇಳೋಣ ತಗೊಂಡೋಯ್ತೀವಿ ಅದೇ ನಮಗೆ ಉಳಿ ಬರ್ತದೆ ಅಂತ ಉಳಿ ಬರ್ತದೆ ಅಂತ ನಾವು ಬರಲೇ ಇಲ್ಲ ಅಂತ ಇನ್ನೇನು ತಗೊಬರೋದತ್ತ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಬಂದ್ಬಿಟ್ವಿ ನಾವು ಶಾನೆ ಆಲೆ ಮನೆಗೆ ಬಂದ್ಬಿಟ್ಟು ಯಾವ ಕಾಲ ಆಯ್ತು ನಾವು ಯಾವಾಗ ಬರ್ತಾ ಇದ್ವಿ ಮೊತ್ತಿಯಲ್ಲಿ ಬರೋದೇ ತಪ್ಪೋಗ್ಬಿಡ್ತಾ ಅದಕ್ಕೆ ನೆನೆಯ ಕುಡಿರಿ ನಿಂಬೆಣ್ಣು ಹಾಕಿದ್ ಇನ್ನೂ ಸಂದಾಕಿರೋದು ಕುಡಿರಿ ಏನಾಗಕ್ಕಿಲ್ಲ ಅಬ್ಬಾ ಬಾಳ ಸಂದಕೈತೆ ಜ್ಯೂಸ್ ಮಾತ್ರ ಕೊಬ್ಬಿನ ಜ್ಯೂಸ್ ಕುಡಿದ್ ನೋಡಕ ನೀನು ಸಂದಕೈತೆ ಅದೇ ಅಣ್ಣ ಹೇಳ್ದಂಗೆ ನಿಂಬೆಣ್ಣು ಹಾಕ್ಬಿಟ್ಟಿದೆ ಇನ್ನೂ ಸಂದಾಕಿರೋದು ಸರಜಿ ಕುಡಿಯೇ ಪಾರಿಯೇ ಕುಡಿದ್ ನೋಡು ಸರಜಿ ಸಂದಕ್ಕೆ ಐತ್ಕೊಂಡ್ಲೆ ಕುಡಿದ್ ನೋಡು ಅಣ್ಣ ಬೆಲ್ಲದ ಇನ್ನೂ ಐತೋ ಇಲ್ವಾ ಅಕೋ ಇನ್ನೊಂದು 10 ನಿಮಿಷ ಆಯ್ತದೆ ಅದೇ ಇವಾಗ ಇನ್ನೂ ಇದು ಆಯ್ತೈತೆ ಇನ್ನೊಂದು 10 ನಿಮಿಷಕ್ಕೆ ಬೆಲ್ಲ ರೆಡಿ ಆಯ್ತದೆ ಆಮೇಕಿಂದ ಬೇಕಾದ್ರೆ ಬಿಸಿ ಬೆಲ್ಲ ತಿನ್ಕೊಂಬಿಟ್ಟು ಹೋಗಿ ಹೋದಾಗ ಬಿಸಿ ಬೆಲ್ಲ ತಿನ್ಕೊಂಡೋಗಿ ಇಲ್ಲೊಂದು ಅಡುಗೆ ಆಯ್ತೈತೆ ಆ ಕಡೆ ನೋಡೋಗ್ರಿ ಅಲ್ಲೊಂದು ಅಡುಗೆ ಆಯ್ತೈತೆ ಅದು ಬೇಗ ಆಯ್ತದೆ ಇನ್ನೂ ಇವಾಗ ಇಕ್ಕಿದೀವಿ ಇದೊಸಿ ತಡ ಆಯ್ತದೆ ಅಲ್ಲಿ ಅಡುಗೆ ನೋಡು ಬೇಗ ಆಯ್ತದೆ ಹೋಗ್ಬಿಟ್ಟು ಬೆಲ್ಲ ತಿನ್ಕೊಂಡೋಗಿ ಬಿಸಿ ಬೆಲ್ಲ ನೆನೆಯ ಹೋಗಿ ನನ್ನ ಹೆಸರು ಹೇಳಿ ಹಾಕಿಸ್ಕೊಂಡು ತಿನ್ನೋಗಿ ಅಣ್ಣ ಬಾಟ್ಲು ತಗೊಬತ್ತೀವಿ ಬಾಟ್ಲು ಹಂಗೆ ಹಿಡ್ಕೊಟ್ಬಿಡಿ
ಏ ತಗಬ ಹೋಗಮ್ಮ, ಅಲ್ಲೇ ನೀನಿಯ ಅಲ್ಲಿ ನಮ್ಮ ಮನೆ ಕಾಣಿಸ್ತಾ ಇತ್ತು ನೋಡ ಗುಡಿಸ್ಲ ಹತ್ರ, ಅಲ್ಲೇ ನೀ ಹೋಗ್ಬಿಟ್ಟು ಕೇಳ್ರಿ, ಅವ್ನು 4 ಬಾಟ್ಲು ಕೊಡ್ತಾಳೆ ನನ್ನ ಸೊಸೆ, ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರ್ರಿ. ನಡಿಯೇ, ಆಮೇಕಿಂದ ಬಂದು ಇಸ್ಕೊಂಡ್ರಾಯ್ತು, ಇನ್ನೂ 1 ಗಂಟೆ ಆಡಿಸ್ತಾರಂತೆ, ಇನ್ನು ಕೊಬ್ಬು ನೋಡಷ್ಟವೆ, ಆಮೇಕಿಂದ ಬಂದ್ಬಿಟ್ಟು ಇಟ್ಕೊಂಡು ಹೋಗನ್ ಮನೆಗೆ. ಈಗ ನೋಡಿ ಅಲ್ಲಿ ನೋಡು, ಅಲ್ಲಿ ಬೆಲ್ಲ ಮಾಡ್ತಾವ್ ನೋಡು, ಈ ಅಡುಗೆ ಇನ್ನೂ ಲೇಟ್ ಆಯ್ತದಂತೆ, ಅಲ್ಲಿಗೆ ಹೋಗನ್ ಬರ್ರಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕುಡಿದ್ಬಿಟ್ಟು ಈ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಆಯ್ತು, ಬೆಲ್ಲ ಒಂಚೂರು ಇಸ್ಕೊಂಡ್ ತಿನ್ನೋಣ. ಬಿಸಿ 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 ಬೆಲ್ಲ ತಿಂದ್ರೆ ಅಂತೂ ಹೆಂಗಿರ್ತದೆ. ನಡೀರಿ. ಓಹ್ ಪದಕ್ಕ ಸರಜಕ್ಕ, ಓ ಏನ್ ಇಷ್ಟ ದೂರ ಬಂದ್ಬಿಟ್ರಿ, ಆಲೆ ಮನೆ ಕಡಿಕೆ ಪಕ್ಕದೂರಿಂದ ಬಂದ್ಬಿಟ್ರಿ, ನಡ್ಕ ಬಂದ್ರೇನು? ಹೂ ಕಣ್ಣ, ನಡ್ಕಣೇನಿಯ ಬಂದ್ವಿ. ರಾಮಣ್ಣ ಕರೆದಿತ್ತು, ರಾಮಣ್ಣಂಗೆ ಹೇಳಿದ್ವಿ ಆಲೆ ಮಂತಕ್ಕೆ ಒಂದ್ಕಿತ ಬರ್ಬೇಕು ಅಂತ ಹೇಳ್ಬಿಟ್ಟು, ಬರ್ರಿ ಅಂತ ಹೇಳಿತಾ, ಅದಕ್ಕೆ ಯಾತ್ಲಾಗ್ ಬಂದ್ಬಿಟ್ವಿ. ಅಲ್ಲಿ ಈಗ ತಾನೇ ಕೊಬ್ಬಿನ ಹಾಲು ಕುಡ್ಕೊಂಡ್ಬಿಟ್ಟು ಈ ಕಡೆಗೆ ಬಂದ್ವಿ. ಏ ಬರ್ರಿ ಬಿಸಿ ಬೆಲ್ಲ ತಿನ್ನಿರಂತೆ. ಲಗುಂಡ ಬಿಸಿ ಬೆಲ್ಲ ಹಂಗೇನಿಯ ಕೊಡ್ಲಾ ಅವ್ರಿಗೆ, ತಿನ್ಕೊಳ್ಳಿ, ಬಿಸಿ ಬೆಲ್ಲ ತಿನ್ಕೊಳ್ಳಿ. ಈಗ ತಾನೇ ಒಂದು ನೋಡು, ಈಗ ತಾನೇ ಇಳಿಸಿ ಈಗ ಉಂಡೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟಿವ್ನಿ. ಈಗ ಒಂದೆಲ್ಲ ಉಂಡೆ ಮಾಡ್ತಾವ್ರೆ, ಇನ್ನು ಆ ಕಡೆ ಇನ್ನೂ ಒಂಚೂರು ಕುದೀತಾ ಐತೆ, ಇನ್ನೂ ಆಗಕ್ಕೆ ಇನ್ನೂ 1 ಗಂಟೆ ಆಯ್ತದೆ. ಬರ್ರಿ ಒಳ್ಳೆ ಟೈಮ್ಗೆ ಏನಿಯ ಬಂದಿದ್ದೀರಾ, ಬಿಸಿ ಬೆಲ್ಲನೂ ತಯಾರಾಗೋಗ್ಬಿಟ್ಟೈತೆ. ಹೆಂಗ ಕಣ್ಣ, ನಾವು ಶಾನೆ ವರ್ಷಗಳು ಯಾಗೋಗ್ಬಿಟ್ಟಿದ್ ಬಿಡು, ಇಲ್ಲೆಲ್ಲ ಬಂದ್ಬಿಟ್ಟು ಬಿಸಿ ಬೆಲ್ಲ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಈಗ ನನಗೋಸಿ ಸಮಾಧಾನ ಆಯ್ತಾಯ್ತು ನೋಡ್ಬಿಟ್ಟು. ಯಾವ ಕಾಲ ಆಗಿತ್ತೋ ಏನೋ ಹಾವಂತನೂ ಬಂದು ಬೆಲ್ಲ ನೋಡೋಣ, ಅಬ್ಬಬ್ಬ ಘಮ ಅಂತ ಐತೆ. ಅಂಗಡಿನಾಗ ತಗೊಳದ್ರಕ್ಕೆ ಅದು ಏನೇನು ಕೆಮಿಕಲ್ಗಳು ಹಾಕಿತ್ತಾರೋ ಏನೇನು ಹಾಕಿತ್ತಾರೋ, ಹಿಂಗ್ ಊರ್ ಕಡೆ ಮಾಡತ್ತಾಗೆ ಒಂಚೂರು ಬೆಲ್ಲ ತಗೊಬಿಟ್ರೆ ಮೇಲು. ಅಣ್ಣ ನೀವೇನ ಮಾರಂಗಿದ್ರೆ ನನಗೊಂದು 20 kg ಬೆಲ್ಲ ಕೊಟ್ಬಿಡು. ಯಾರ ಅಂಗಡಿನಾಗ ತಗತಾರೆ ಈ ಥರದ ಬೆಲ್ಲ ನೀನಿಗೆ ತಗೊಳ್ಳೋದು ಎಷ್ಟೋ ಮೇಲು ನೋಡು. ಅದೇ ಇನ್ನೂ 1 ವಾರ ಆಯ್ತದೆ, ಬೆಲ್ಲ ಎಲ್ಲನೂ ಸ್ವಲ್ಪ ಎಲ್ಲ ಇದಾಗಿ ಮಾರಕ್ಕೆ ಇನ್ನೂ 1 ವಾರ 15 ದಿನ ಆಯ್ತದೇನೋ. ಬರ್ರಿ ಮಂತಾಗ ಬಂದ್ಬಿಟ್ಟು ಕೇಳ ಹಂಗೆ ಎತ್ಕೊಂಡು ಹೋಗಿ. ಸರಿ ಕಣ್ಣ, ನಮ್ಗೂ ಬೇಕು ಹಂಗೆ ಕೇಳ್ತೀನಿ. ಅಯ್ಯೋ ಬರ್ರಕ್ಕ ತಗೊಂಡೋಗಿರಂತೆ, ಅಯ್ಯೋ ಊರರು ಕೊಟ್ಟಿದ್ದಂಗೆ ಏನು ಬ್ಯಾರು ಕೊಡಕೈತದೆ, ಬಂದು ತಗೊಂಡೋಗಿ. ಈಗ ಬನ್ನಿ ಬನ್ನಿ ಅಕ್ಕ, ಬಿಸಿ ಬೆಲ್ಲನ ತಿನ್ ಬರ್ರಿ ಯಾರು ಕೇಳ್ತಾರೆ ನಿಮ್ಮನ್ನ? ಅಯ್ಯೋ ಬರ್ರಿ ನಾಚಕೊಂಡು ನಿಂತ್ಕೊಂಡ್ರೆ ನೀವೇನು ಅಯ್ಯೋ ಜನ ಬಂದು ತಿಂದು ಹೋಯ್ತಾರೆ ಗೊತ್ತೇನು ದಿನಕ್ಕೆ? ಅಯ್ಯೋ ಅದು ಎಷ್ಟು ಜನ ಬರ್ತಾರೋ. ನಾವು ಈ ಕಮ್ಮಿ ಮಾಡ್ಬಿಟ್ಟಿದೀವಿ, ಶಾನೆ ಜನ ಬಿಟ್ಕೊಳಕ್ ಹೋಯ್ತಿಲ್ಲ. ಏನು ಬಂದವರೆಲ್ಲ ನನಗೆ ತುಂಬ್ಕೊಂಡು ಹೋಯ್ತಾ ಇರೋ, ನಾವು ಬೆಲ್ಲ ಮಾಡೋದು ಹೆಂಗೆ, ಆಲೆ ಮನೆ ನಡ್ಸೋದು ಹೆಂಗೆ, ಕೂಲರ್ ದುಡ್ಡು ಕೊಡೋದು ಹೆಂಗೆ? ಅದಕ್ಕೆ ಶಾನೆ ಜನ ಕರ್ಸ್ಕೊಂತಾನೆ ಇಲ್ಲ. ಬನ್ನಿ ಈ ಕಡೆ ಬನ್ನಿ, ನೋಡಿ ಬೆಲ್ಲ ತಗೊಂಡು ತಿನ್ ಬನ್ನಿ ಈ ಕಡೆ, ಆಗವ್ ನೋಡಿ ಬಿಸಿದು. ಹಾ ಪೊದ್ದಿ, ಇದ್ರ ರುಚಿನೇ ಬೇರೆ. ಇನ್ನೊಂದು ಚೂರು ಮುಂಚೆ ಬಂದ್ಬಿಟ್ಟಿದ್ರೆ ಅದು ಎತ್ತಿದ ಕಡೆ ಕೊಯ್ತಾರ, ಒಯ್ದಿದ ತಕ್ಷಣ ಯಾವ ಕೊಬ್ಬಿನ ಕೋಲ್ ತಗೊಬಿಟ್ಟು ಹಿಂಗ ಹಂಗೆ ಎದ್ಬಿಟ್ಟು ತೆಗೆದ್ಬಿಟ್ಟಿದ್ರೆ ನೋಡು, ಅದೊಂಥರ ರುಚಿ ಸಂದಾಕಿರೋದು. ನಾವು ತಡ ಬಂದ್ಬಿಟ್ವಿ ನೋಡು, ಇನ್ನೊಂದ್ ಕಿತ ಬಂದಾಗ 1 ಕಿತ ಮುಂಚೆ ಬಂದ್ಬಿಡ್ಬೇಕು ನೋಡು. ಅವಾಗ ಇನ್ನೂ ಅದು ದೊಡ್ಡ ಪಾತ್ರೆಯಿಂದ ಎದ್ಬಿಟ್ಟು ಇದು ಕೊಯ್ತಾರಲ್ಲ ಇದಕ್ಕೆ ಬೆಲ್ಲ ಮಾಡಕ್ಕೆ ಅಂತ ಹೇಳ್ಬಿಟ್ಟು, ಅವಾಗ ಇನ್ನು ಒಯ್ದಿದ ತಕ್ಷಣನೇ ಎಲ್ಲ ಹಿಂಗ್ ಕೊಬ್ಬು ಹಿಂಗ್ ಒದ್ಬಿಟ್ಟು ಹಿಂಗ್ ಇದು ಮಾಡ್ಬಿಟ್ಕೊಂಡು ತಿನ್ಬೇಕು, ಎಂತ ಸಂದಾಗಿರ್ತದೆ. ಅದಕ್ಕೇನಂತ ಹೇಳು, ಅಲ್ಲಿ ಇನ್ನೊಂದು ಆಯ್ತಾಯ್ತಲಕ್ಕ, ಹೋಗ್ಬಿಟ್ಟು ಅಲ್ಲೇ ನೀನಿಯ ಹೆಂಗನು ಅದಾದ್ಮೇಲೆ ಅಲ್ಲೇ ತಿನ್ಕೊಂಡು ಹೋಗೋಣ. ಬಂದಿರೋದೇ ಉಂಟಂತೆ. ಹಂಗೇನಿಯ ನೋಡಿರಿ, ಅಲ್ಲಿ ಹೋಗ್ಬಿಟ್ಟು ಹಂಗೇನಿಯ ಇದೆಲ್ಲನೂ ಒಂದೊಂದು ಬಾಟ್ಲಿ ಇಸ್ಕೊಬಿಟ್ಟು ತುಂಬ್ಕೊಂಬಿಟ್ಟು ಹೋಗೋಣ. ಹಂಗೇನಿಯ ಯಪ್ಪ ನಾನು ಶಾನೆ ವರ್ಷಗಳಾಗೋಗ್ಬಿಟ್ಟು ನಾನು ನೋಡ್ಬಿಟ್ಟು ಬಿಸಿ ಬೆಲ್ಲ ಎಲ್ಲನೂ ತಿಂದು ಆಲೆ ಮನೆ ಆಡೋದಂತೂ ನಾನು ನೋಡೇ ಇಲ್ಲ ನೋಡು. ಯಾವ ಕಾಲ ಆಗಿತ್ತು ನನಗಂತೂ ಈಗ ಖುಷಿ ಆತೈತೆ. ಇಲ್ಲಿ ವರ್ಷ ಆಡ್ತದಂತ ಅಣ್ಣ ನಮಗೆ ಗೊತ್ತೇ ಇಲ್ಲ ನೋಡು. ನನಗೆ ನೆನೆ ಬರ್ಬೇಕಾದ್ರೆ ದಾರಿನಾಗ ಸಿಕ್ಕವಣ್ಣ ಏನಣ್ಣ ಕೆಲಸ ಹೊಲದ ಕೆಲಸ ಅಂದೆ. ಇಲ್ಲ ಕಣಮ್ಮ ಆಲೆ ಮನೆ ಆಡ್ತಾ ಇದೀವಿ ಅಂತ ಹೇಳ್ತು. ಆಲೆ ಮನೆ ಅಂತ ಕೇಳಿದ ತಕ್ಷಣ ಕಿವಿಯೆಲ್ಲ ನೆಟ್ಗ ಹೋಗ್ಬಿಟ್ವು ನನಗಂತೂ. ಹೌದೇನಣ್ಣ ಆಲೆ ಮನೆ ಆಡ್ತಾ ಇದ್ದೀರಾ, ಹಂಗಾರೆ ನಾನು ಬಂದ್ಬಿಡ್ತೀನಿ ಅಣ್ಣ, ನಾನು ಗೆಳ್ತಿರೋ 1-3 ಜನ ಕರ್ಕೊಬರ್ತೀನಿ, ನಾವು ಕೊಬ್ಬನೆಲ್ಲ ಕುಡ್ಕೊಂಡು ಹೋಯ್ತೀವಿ ಅಂತ ಅಂದೆ. ಅಯ್ಯೋ ಅದಕ್ಕೆ ನಾವ ಧಾರಾಳವಾಗಿ ಬರ್ರಿ ಅಂತ ಹೇಳ್ಬಿಟ್ಟು ಆವಣ್ಣನಿಗೆ ಹೇಳ್ತು. ಹೆಂಗೋ ಬಂದಿದ್ದು ಕೊತ್ತಾಗೆ ಬಿಡು, ಬಿಸಿ ಬೆಲ್ಲ ಜ್ಯೂಸು ಇನ್ನ ಎಷ್ಟು ಕುಡಿತೀಯಾ? ಆ ಅಣ್ಣ ಕೇಳ್ದಾಗ ನೋಡಿ ತುಂಬ್ಕೊಂಡು ಹೋಗು ಅಂತ ಹೇಳ್ತಾ ಐತೆ ರಾಮಣ್ಣ. ಹೆಂಗೋ ಪೊದ್ದಿ ದಯೆಯಿಂದ ನಾವು ಕುಡ್ದಂಗಾಯ್ತು. ಬಿಸಿ ಬೆಲ್ಲ ಅಂತನೂ ಭಾಳ ಇದ್ರಾಗೈತಿ. ನಾವು ನಾವು 10 kg ತಗೊಬಿಡೋಣಲ್ವೇ, ಮನೆಗೆ ಬೇಕಾಯ್ತದೆ. ಈಗ ಬ್ಯಾರೆ ಬೆಲ್ಲ ನೀನು ಏನು ಹೇಳಕ್ ಬರ್ಬೇಡ, ಅಂಗಡಿ ಬೆಲ್ಲ ಎಲ್ಲನೂ ಏನೇನು ಕೆಮಿಕಲ್ ಹಾಕಿತ್ತಾರೋ ತಗೊಳ್ಳೋಣ ಬಿಡ್ರಿ ಅಲ್ವೇ. ಎಲ್ಲರೂ ಒಂದು 10-20 kg ದುಡ್ಡು ಕೊಟ್ಬಿಟ್ಟೆ ತಗೊಳ್ಳೋಣ. ಹೆಂಗೋ ಮನೆಗೆ ಆಯ್ತದೆ, ಹಬ್ಬಕ್ಕೆ ಓರಿ ದಿನಕ್ಕೂ ಇವನಕ ನಾವು ಒಬ್ಬಟ್ಟಿಗೆ ಮಾಡಿದ್ರೆ ಆಯ್ತದೆ. ನಮ್ಮ ಮನೆಗೆ ಬೆಲ್ಲದ ಕಾಪಿನೇ ನೀಯ ಕುಡಿಯೋದು. ನಾನು ಒಂದು 20 kg ತಗೋಬೇಕು. ನಾವು ಬೆಲ್ಲದ ಕಾಪಿನೇ ನಿಯಮ ಕುಡಿಯೋದು. ಈ ಸಕ್ಕರೆ ಪಕ್ಕದೆಲ್ಲ ಕುಡಿಯಕ್ಕಿಲ್ಲ ನಾವಂತೂ. ಕಾಪಿನ ಬೆಲ್ಲದೇ ನೀ ಎಷ್ಟೋ ವಾಸಿ, ಅದಕ್ಕೆ ಬೆಲ್ಲ ತಗೊಂಡು ಹೋಗ್ಬಿಡ್ಬೇಕು. ಅದೇ ಹೇಳೈತಲ್ಲ, 1 ವಾರ 10 ದಿನ ಬಿಟ್ಕೊಂಡು ಹೋಗಿ ಮಂತ ಕೇಳನಿ ಹಣ ಏನಣ್ಣ ಮಾಡ್ತೀರಾ ಅಂತ ಕೇಳಿ, ಒಂದು 20 kg ತಗೊಂಡತ್ತ ಹೋಗ್ಬಿಟ್ಟು ಮನೆಗೆ ಮಾಡಿಕೊಂಡ್ರೆ ಆಯ್ತು. ವರ್ಷ ಪೂರ್ತಿ ಹೆಂಗೋನು 2-3 ಕಿತ ಹಿಂಗೆ ತಗೊಂಡೋಗ್ಬಿಟ್ರೆ ನಮ್ಗೆ ಆಯ್ತದೆ. ಅಯ್ಯೋ ನನ್ನ ಮಗ ಹಿಂದೆ ಬಿದ್ದಿದ್ದ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದು ಹಿಡಿಯೋಕಾಯ್ತದ? ಸುಮ್ಮನೆ ಎಲ್ಲನ ಕೂಲ್ಗಿಲೋನೆಲ್ಲ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಬರಲಿಲ್ಲ. ಅದಕ್ಕೆ ಅವ್ನಿಗೊಂಚೂರು ಬಿಸಿ ಬೆಲ್ಲನೂ ಹಂಗೇನಿಯ ಒಂಚೂರು ಕೊಬ್ಬನಲ್ಲಿ ಹಿಡ್ಕೊಂಡು ಹೋಗ್ಬಿಡೋಣ. ನೋಡಿರಿ ಹಾಲ್ಗೆ ಹೋಗ್ಬಿಟ್ಟು ನನಗೇನು ಚೊಂಬೆ ಸಾಕು, ನಿಮ್ಗೊಂದು 3 ಬಾಟ್ಲಿ ಎತ್ಕೊಬಿಡಿ, ತುಂಬ್ಕೊಂಡು ಹೋಗೋಣ ಬರ್ರಿ. ಬರ್ರಿ ಇನ್ನೇನು ತಗೊಂಡೋಗ. ನಾವು ಅಣ್ಣ ಏನು ಹೇಳ್ತಲ್ಲ, ಏನು ಉಳಿ ಬರೋಕ್ಕಿಲ್ಲ, ಒಂದು ಕೊಬ್ಬಿನ ಜಲ ಇಷ್ಟು ಹಾಕೋಬಿಟ್ರೆ ಒಂಚೂರು ಅಂತ ಹೇಳ್ಬಿಟ್ಟು ನೋಡಿರಿ ಆತಾಗ ಹೆಂಗೋನು ಎತ್ಕೊಂಬಿಟ್ಟು ಬರೋಣ ಬರ್ರಿ.